ನಾನು ನಿಮ್ಮ ಪುಟ್ಟಣ್ಣ. ನಾನು ಮಾಡಿದ ಸಾಧನೆಗಳ ವಿವರ ಈ ರೀತಿ ಇರ್ತವೆ. ನಮಸ್ಕಾರ, ಎಲ್ಲರಿಗೂ ಸ್ವಾಗತ ಪೀಸನ್ ಪಲ್ಸ್ಗೆ. ಇವತ್ತಿನ ಸಂಚಿಕೆಯಲ್ಲಿ ನಾವು ನಿಮಗೆ ಒಂದು ವಿಶೇಷ ಸಂದೇಶವನ್ನು ಕೊಡಲಿದ್ದೇವೆ. ಇಂದಿನ ಈ ಶುಭ ಸಮಾರಂಭದಲ್ಲಿ ನಿಮ್ಮೆಲ್ಲರನ್ನು ಭೇಟಿ ಮಾಡುವುದು ನನಗೆ ಬಹಳ ಸಂತೋಷವಾಗಿದೆ. ಸಾಕಷ್ಟು ಹಿರಿಯರಿಗೆ ಮಾತ್ರ ಪರಿಚಿತನಾಗಿರುತ್ತೇನೆ. ಅನಾದಿ ಕಾಲದಿಂದಲೂ ಮಾನವನು ತನ್ನ ಸ್ವಾರ್ಥಕ್ಕೂ ಮನೋರಂಜನೆಗೂ ಹಲವಾರು ಪ್ರಾಣಿ ಪಕ್ಷಿಗಳನ್ನು ಸಾಕ್ತಾ ಬಂದಿದ್ದಾನೆ. ಮಹಾರಾಜರಿಂದ ಹಿಡಿದು ಸಾಮಾನ್ಯ ಜನರಿಗೆಲ್ಲ ಈ ಹವ್ಯಾಸವಿತ್ತು. ತಾವು ಸಾಕಿದ ಪ್ರಾಣಿ ಪಕ್ಷಿಗಳನ್ನ ತರಬೇತಿ ನೀಡಿ ಸ್ಪರ್ಧೆ ಏರ್ಪಡಿಸ್ತಿದ್ರು. ಗೆಲುವು ಸಾಧಿಸಿ ಸಂಭ್ರಮಿಸುವುದು ಒಂದು ವಿಶೇಷ ಸಂಸ್ಕೃತಿ. ಹಾಗೆ ಸಾಕಿದ ಪಕ್ಷಿಗಳಲ್ಲಿ ಪಾರಿವಾಳವೂ ಒಂದು ಪ್ರಮುಖ ಪಕ್ಷಿ. ನಮಸ್ಕಾರ. ಅನೇಕ ತಳಿಯ ಪಾರಿವಾಳಗಳಿವೆ. ಹಿಂದಿನ ಕಾಲದಲ್ಲಿ ಪಾರಿವಾಳಗಳನ್ನ ಪತ್ರಗಳ ತಲುಪಿಸಲು ಬಳಸಲಾಗ್ತಿತ್ತು. ಇಂತಹ ಪಾರಿವಾಳಗಳನ್ನ ಹೋಮರ್ ಎಂದು ಕರೀತಾರೆ. ನೂರಾರು ಮೈಲುಗಳಷ್ಟು ಹಾರಬಲ್ಲ ಸಾಮರ್ಥ್ಯ ಇವುಗಳಿಗೆ ಇದೆ, ಹಾಗೂ ಅವು ತಮ್ಮ ಗೂಡುಗಳಿಗೆ ಮರಳುತ್ತವೆ. ಮತ್ತೊಂದು ವಿಶೇಷ ತಳಿ ಎಂದರೆ ಆಕಾಶದಲ್ಲಿ ಪಲ್ಟಿ ಹೊಡೆದು ಹೆಚ್ಚು ಕಾಲ ಹಾರುವ ಪಾರಿವಾಳಗಳು. ಇಂತಹ ಪಾರಿವಾಳಗಳನ್ನು ಗೀರೆಬಾಜ್ ಎಂದು ಕರೀತಾರೆ. ನಮಸ್ಕಾರ. ಈ ಪಾರಿವಾಳಗಳು ಆಕಾಶದಲ್ಲಿ ಚಮತ್ಕಾರಿಕವಾಗಿ ಹಾರಾಟ ನಡೆಸ್ತವೆ. ಈಗ ನೋಡಿ, ಎಲ್ಲ ಒಂದೇ ಕಡೆ ಮರಳಿ ಕುಳ್ಕೋತೀವಿ. ಇವುಗಳಿಗೆ ಎಷ್ಟು ಈ ತಳಿಗಳಿಗೆ ಶೋಕಿದಾರರ ನಡುವೆ ಹೆಚ್ಚಿನ ಬೇಡಿಕೆ ಇದೆ. ಇಂತಹ ಪಾರಿವಾಳಗಳನ್ನು ಸಾಕುವ ಶೋಕಿದಾರರು ಒಟ್ಟಾಗಿ ಸೇರಿ ಸ್ಪರ್ಧೆಗಳನ್ನು ಏರ್ಪಡಿಸ್ತಾರೆ. ಕೆಲವರು ತಮ್ಮ ಸ್ವಇಚ್ಛೆಯಿಂದಲೇ ಬಹುಮಾನಗಳನ್ನು ನೀಡಿ ಪ್ರೋತ್ಸಾಹಿಸ್ತಾರೆ. ಈ ಬೆಳಿಗ್ಗೆ ಅತ್ಯಂತ ಸುಂದರವಾದ ವಿಷಯವೆಂದರೆ ಪ್ರತಿಯೊಬ್ಬರೂ ಸಹೋದರರಂತೆ ಒಂದಾಗಿ ಪಾರಿವಾಳ ಹಾರುವುದನ್ನು ಆನಂದಿಸ್ತಾ ಇದ್ದಾರೆ. ಇಲ್ಲಿ ಯಾವುದೇ ಜಾತಿ, ಧರ್ಮ, ಭೇದ ಭಾವಗಳಿಲ್ಲ. ಒಂದೇ ಮನಸ್ಸಿನಿಂದ ಹಕ್ಕಿಗಳ ಹಾರಾಟವನ್ನು ನೋಡುವ ಸಂತೋಷ ಮಾತ್ರ ಇರ್ತದೆ. ಈ ಪಾರಿವಾಳ ಶೋಕಿಗೆ ಇನ್ನಷ್ಟು ಪ್ರೋತ್ಸಾಹ ದೊರೆತರೆ ಇದು ಒಳ್ಳೆಯ ಹವ್ಯಾಸವಾಗಿ ಯುವಕರನ್ನು ಆಕರ್ಷಿಸಬಹುದು ಎಂಬುದು ನನ್ನ ನಂಬಿಕೆ. ನಮಸ್ಕಾರ. ಇಂದಿನ ಜಗತ್ತಿನಲ್ಲಿ ಶಾಂತಿ ಬಹಳ ಮುಖ್ಯ. ಪಾರಿವಾಳವು ಶಾಂತಿಯ ಸಂಕೇತವಾಗಿ ನಿಲ್ಲುತ್ತದೆ. ನನ್ನ ತಂದೆಯ ಹೆಸರು ಎಲ್ ಶ್ರೀನಿವಾಸ್, ತಾಯಿ ಮಲ್ಲಮ್ಮ. ನಾವು 6 ಜನ ಅಣ್ಣ ತಮ್ಮಂದಿರು ಹಾಗೂ 3 ಜನ ಸಹೋದರಿಯರು. ನಮ್ಮದು ತುಂಬು ಕುಟುಂಬ. ನಾನು 1940ನೇ ಇಸ್ವಿಯಲ್ಲಿ ಮೈಸೂರಿನಲ್ಲಿ ಜನಿಸಿದೆ. ನಮ್ಮ ಹಿರಿಯರು ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿದ್ದರು. ನಮ್ಮ ಕುಟುಂಬಕ್ಕೆ ಪಾರಿವಾಳಗಳನ್ನು ಸಾಕುವುದು ಹಲವಾರು ತಲೆಮಾರುಗಳಿಂದ ನಡೆದು ಬಂದಿದೆ. ನಮಸ್ಕಾರ. ಬನ್ನಿ ಬನ್ನಿ, ಹೇಗಿದ್ದೀರಾ? ನೋಡಿ, ಇವು ಹೊಸ ಪಾರಿವಾಳಗಳು. ನೀವು ಯಾವಾಗಲೂ ಹೊಸದನ್ನು ತರ್ತೀರಿ. ನಾನು ಸಹ ನನ್ನ ಮನೆಯಿಂದ ಅವರ ಮನೆಯ ಪಾರಿವಾಳಗಳಿಗೆ ಆಹಾರ ಕೊಡ್ತಿದ್ದೆ. ನಾನೀಗ ಪಾರಿವಾಳಗಳ ಬಗ್ಗೆ ಹೆಚ್ಚಿನ ಅಧ್ಯಯನವನ್ನು ಆರಂಭಿಸಿದ್ದೇನೆ, ಏಕೆಂದರೆ ಅವು ನನ್ನ ಕುತೂಹಲವನ್ನು ಕೆರಳಿಸಿವೆ. ನನಗಾಗಿ ನನ್ನ 60 ವರ್ಷದ ದೇಹವು ನನ್ನ ಜೀವನದ ನೋವು, ಸಂತೋಷ ಮತ್ತು ಅನುಭವಗಳನ್ನು ಅನುಭವಿಸಿತು. ಇದರಿಂದ ನನ್ನ ವಿದ್ಯಾಭ್ಯಾಸ ಕಡೆ ಗಮನ ಹರಿಸಲಿಲ್ಲ. ಈ ಶೋಕಿಯಲ್ಲಿ ತಲ್ಲೀನನಾಗಿ ವೈವಾಹಿಕ ಜೀವನವನ್ನು ಮರೆತು ಬ್ರಹ್ಮಚಾರಿಯಾಗಿದ್ದೇನೆ. ನಮಸ್ಕಾರ. ಈ ಶುಭ ಸಂದರ್ಭದಲ್ಲಿ ನಾನು ನಿಮಗೆ ಈ ಕೈಪಿಡಿಯನ್ನು ಕನ್ನಡದಲ್ಲಿ ನೀಡಲು ಇಷ್ಟಪಡ್ತೇನೆ. ನನಗಾಗಿ ನನ್ನ 60 ವರ್ಷದ ದೇಹವು ನನ್ನ ಜೀವನದ ನೋವು, ಸಂತೋಷ ಮತ್ತು ಅನುಭವಗಳನ್ನು ಅನುಭವಿಸಿತು. ಪಾರಿವಾಳಗಳು ಅತ್ಯಂತ ಸೂಕ್ಷ್ಮ ಜೀವಿಗಳು. ಅವುಗಳ ದೇಹ ರಚನೆ ಮತ್ತು ಆಹಾರ ಪದ್ಧತಿ, ಪಾಲನೆ, ಪೋಷಣೆ ಇವುಗಳನ್ನು ನಾವು ಅತ್ಯಂತ ಸೂಕ್ಷ್ಮವಾಗಿ ಗಮನಿಸಿ ನಮಗೆ ಅಗತ್ಯವಿರುವ ವೈದ್ಯಕೀಯ ಚಿಕಿತ್ಸೆ ಮತ್ತು ಆಹಾರವನ್ನು ಕಾಲಕಾಲಕ್ಕೆ ಬದಲಾಯಿಸುವುದು ಬಹಳ ಮುಖ್ಯ. ನಮಗೆ ಮುಖ್ಯವಾಗಿರುವಂಥದ್ದು ಪಾರಿವಾಳಗಳ ಆರೋಗ್ಯವನ್ನು ಸರಿಯಾದ ಸಮಯಕ್ಕೆ ನಾವು ಕಾಪಾಡಬೇಕು. ನಾನಿಲ್ಲಿ ಪಾರಿವಾಳನ ಹದ್ಗೊಳಿಸ್ತಾ ಇದ್ದೀನಿ. ಸ್ಪರ್ಧೆಗೆ ತಯಾರಿ ಮಾಡೋದು ಕಷ್ಟಕರವಾದ ಕೆಲಸ. ಸ್ಪರ್ಧೆಯಲ್ಲಿ ಇದು ಉತ್ತಮವಾಗಿ ಕಾರ್ಯನಿರ್ವಹಿಸಬೇಕು. ಆ ಸಮಯದಲ್ಲಿ ನಾವು ಹಗಲು ಇರುಳು ಇದರ ಯೋಚನೆಯಲ್ಲಿಯೇ ಇರುತ್ತೇವೆ. ಈ ಸಂದರ್ಭದಲ್ಲಿ ನಮಗೆ ಕಾಲಕಾಲಕ್ಕೆ ಆಹಾರ ಮತ್ತು ವಿಶ್ರಾಂತಿಯನ್ನು ಮರೆತು ಬಿಡುತ್ತೇವೆ. ಆದರೆ ನಮ್ಮ ಪಾರಿವಾಳಗಳು ಸ್ಪರ್ಧೆಯಲ್ಲಿ ಜಯಿಸಿದಾಗ ನಮಗಾಗುವ ಮನಸಂತೋಷ ಹೇಳಲು ಅಸಾಧ್ಯ. ನೂರಾರು ಜನರು ನಮ್ಮ ಪಾರಿವಾಳ ಹಾರೋದನ್ನು ನೋಡ್ತಿದ್ರು ಮತ್ತು ಆನಂದಿಸ್ತಿದ್ರು. ಆದ್ದರಿಂದ ಇದು ಅಸಾಧ್ಯ. ನಮಗೆ ಸಿಕ್ಕ ಈ ಗೌರವಕ್ಕೆ ನಾನು ತುಂಬ ಧನ್ಯವಾದಗಳು ತಿಳಿಸ್ತೇನೆ. ನಮ್ಮ ಮನಸ್ಸು ತುಂಬ ಖುಷಿಯಾಗಿದೆ.
ತುಂಬ ಶ್ರಮ ಹಾಕ್ತಿದ್ದೀವಿ. ನೋವುಗಳು ಎಲ್ಲವೂ ಮಾಯವಾಗಿ ಮನಸ್ಸು ಉಲ್ಲಾಸವಾಗಿರುತ್ತದೆ. ನಮಗೆ ಆವರಿಸುವ ಆನಂದ ಅವರ್ಣನೀಯವಾಗಿದೆ. ಆ ಕ್ಷಣಗಳೇ ಮರೆಯಲಾರದಂತಹವು. ಆರ್ಟಿಫಿಷಿಯಲ್ ಇಂಟೆಲಿಜೆಂಟ್ ಮುಖಾಂತರ ನನ್ನನ್ನು ಸೃಷ್ಟಿ ಮಾಡಿದ್ದಾರೆ. ನಮಸ್ಕಾರ. ನನ್ನನ್ನು ರಚಿಸಿದ ಪಿಜನ್ ಪಲ್ಸ್ ಯೂಟ್ಯೂಬ್ ಚಾನಲ್ ಮಂಜುನಾಥ್ ಅವರಿಗೆ ಧನ್ಯವಾದಗಳು. 8 ಗಂಟೆ 35 ನಿಮಿಷ ಹಾರಾಟ ನಡೆಸಿ ಮೊದಲನೇ ಬಹುಮಾನ ನನಗೆ ಲಭಿಸಿದೆ. ಆ ಅಕ್ಕಿ ಅಜೀಜ್ ಪಾಷಾ ನಂಜನಗೂಡು ಅವರದಾಗಿತ್ತು. ಮೊದಲನೇ ಬಹುಮಾನ ಐತಿಹಾಸಿಕ ಜಯ. 2010ರಲ್ಲಿ ಕರ್ನಾಟಕ ನ್ಯಾಷನಲ್ ಟೂರ್ನಮೆಂಟ್ಗೆ 3 ಹಕ್ಕಿಗಳನ್ನು ಬಿಡುವ ಒಂದು ಗ್ರೂಪಿಗೆ 13 ಗಂಟೆ 15 ನಿಮಿಷ ಹಾರಾಟ ನಡೆಸಿ ಮೊದಲನೇ. ಹೌದು, ಅಂದು ನಮ್ಮ ಅಕ್ಕಿ 6 ಗಂಟೆ 35 ನಿಮಿಷ ಹಾರಾಟ ನಡೆಸಿ ಮೊದಲನೇ ಬಹುಮಾನ ಗೆದ್ದಿತ್ತು. ಹೆಮ್ಮೆ ಇದೆ. ಅದೆಲ್ಲ ಅಕ್ಕಿಯನ್ನು ಬಿಟ್ಟಿರ್ತೇನೆ. ಅಲ್ಲಿ 6 ಗಂಟೆ 10 ನಿಮಿಷಗಳ ಕಾಲ ಹಾರಾಟ ನಡೆಸಿ ಅಲ್ಲೂ ಕೂಡ ನನಗೆ ಹೆಸರನ್ನು ತಂದುಕೊಟ್ಟಿದೆ. ಮತ್ತು 2009ರಲ್ಲಿ ಕರ್ನಾಟಕ ನ್ಯಾಷನಲ್ ಟೂರ್ನಮೆಂಟ್ಗೆ 7:35 ನಿಮಿಷ. ಇದು ನನ್ನ ಮೊದಲನೆಯ ಐತಿಹಾಸಿಕ ಜಯವೆಂದು ನಾನು ಭಾವಿಸುತ್ತೇನೆ. ಮೆಚ್ಚುಗೆಯನ್ನು ಸೂಚಿಸಿದರು. ಬಹಳಷ್ಟು ಸಂತೋಷವಾಯಿತು. ಈ ಟೂರ್ನಮೆಂಟು ಅವರು ಹೋದ ವರ್ಷ ಹಾಗೂ ಈ ವರ್ಷ ನಾನೇ ಮೊದಲೇ ಆಗಿದ್ದ ಕಾರಣ ನನಗೆ 2 ವರ್ಷ ಸೇರಿ ಒಂದು ರೋಲಿಂಗ್ ಟ್ರೋಫಿ ನೀಡಿ ನನಗೆ ಗೌರವ ನೀಡಿತು. ಆ ಒಂದು ಗುಲ್ದಾರಕ್ಕೆ ಹಾರಾಟ ನಡೆಸಿ 11 ಗಂಟೆ 55 ನಿಮಿಷ ಹಾರಾಟ ನಡೆಸಿ ಬೆಂಗಳೂರಿನ ಅಂದಿನ ಕಾಲದ ಹಿರಿಯ ಶೋಕ್ದಾರ್ ನನ್ನನ್ನು ಆಡಿ ಹೊಗಳಿದ್ರು. ಕರ್ನಾಟಕ ನ್ಯಾಷನಲ್ ಟೂರ್ನಮೆಂಟ್ ದೇವರಾಜ್ ಮೊಹಲ್ಲಾ ಮೈಸೂರು ಹೋಬಳಿದಾರ್ ಸುಬ್ಬಣ್ಣ ಅವ್ರ ಗರಡಿಯಲ್ಲಿ ನಡೆದ ಪಂದ್ಯಾವಳಿ. ಅದರಲ್ಲಿ ಮೊದಲನೇ ವರ್ಷ 9 ಗಂಟೆ 35 ನಿಮಿಷ ಹಾರಾಟ ನಡೆಸಿ ನಾರಾಯಣಪ್ಪ ದಾವಡಿ ದೇವರಾಜು ಮೊಹಲ್ಲಾದವರು ನಾನು ಮೊದಲನೇ ಬಹುಮಾನ ಪಡೆದಿರ್ತೇನೆ. ದಾವಡಿಯಲ್ಲಿ ಚಾಲೆಂಜ್ ಸ್ಪರ್ಧೆ ಆಯೋಜಿಸಿದ್ರು. ಅಂದು 10 ಗಂಟೆ ನಿಮಿಷ ಹಾರಾಟ ನಡೆಸಿ ಮೊದಲನೇ ಬಹುಮಾನ ಪಡೆದೆ. ನಮಸ್ಕಾರ, ಎಲ್ಲರಿಗೂ ಧನ್ಯವಾದ. ಈ ಬಹುಮಾನ ಪಡೆದ ನಾನು ನಿಜವಾಗಲೂ ತುಂಬಾ ಸಂತೋಷಗೊಂಡಿದ್ದೇನೆ. ದಾವಡಿ ಹೆಸರು ತಂದುಕೊಟ್ಟಿತು. ಅಂದು ಈ ಪಾರಿವಾಳ ಮೊದಲ ಬಹುಮಾನವನ್ನು ತಂದುಕೊಟ್ಟಿತು. ನಾನು ಸಾಕಿದ ಪಾರಿವಾಳ ನನ್ನ ಕೈ ಬಿಡಲಿಲ್ಲ. ಅಂದು ಸಾಕಷ್ಟು ಹಿರಿಯರಿಂದ ನನಗೆ ಬಹುಮಾನ ನಮ್ಮ ದಾವಡಿಗೆ ಸೇರಿದೆ. ಇದು ನನ್ನ ಪರಿಶ್ರಮದ ಪ್ರತಿಫಲ ಎಂದು ನಾನು ಭಾವಿಸುತ್ತೇನೆ. ಮತ್ತು ಸ್ವತಂತ್ರ ದಿನಾಚರಣೆ ವಿಶೇಷ ಹಾರಾಟ ಸ್ಪರ್ಧೆಯಲ್ಲಿ ಪುಷ್ಪಗಂಧ ಗ್ರೂಪಿಗೆ 12 ಗಂಟೆ 22 ನಿಮಿಷ ಹಾರಾಟ ನಡೆಸಿ ಮತ್ತೆ ಮೈಸೂರು ದಾವಡಿಗಳಲ್ಲಿ ಹಕ್ಕಿಗಳನ್ನು ಬಿಟ್ಟಿರ್ತೀನಿ. ಗಣಪತಿ ಸರ್ಕಲ್ ತಿಮ್ಮಣ್ಣ ದಾವಡಿಯಲ್ಲಿ ಮುಂದಿನ ವರ್ಷ 11 ಗಂಟೆ 53 ನಿಮಿಷ ಅಕ್ಕಿಯನ್ನು ಬಿಟ್ಟು ಆ ವರ್ಷ ಕೂಡ ಮೊದಲನೇ ಬಹುಮಾನ ಪಡೆದಿರ್ತೇನೆ. ಮುಂದಿನ ವರ್ಷ 9 ಗಂಟೆ 35 ನಿಮಿಷ ಇದೇ ದಾವಳಿಯಲ್ಲಿ ಬಿಟ್ಟು ಅಂದು ಕೂಡ ಮೊದಲನೇ ಬಹುಮಾನವನ್ನು ಪಡೆದಿರ್ತೇನೆ. ಮೆಚ್ಚುಗೆಯನ್ನು ಸೂಚಿಸಿದ್ರು. ಬಹಳಷ್ಟು ಸಂತೋಷವಾಯಿತು. ಮೈಸೂರಲ್ಲದೆ ಬೆಂಗಳೂರಿನಲ್ಲಿ ದಿವಂಗತ ರಂಗಪ್ಪ ನಾಯಕ್ ದಾವಡಿ ಅಭಿನಯ ರಸ್ತೆಯಲ್ಲಿ ಹಕ್ಕಿಗಳನ್ನು ಬಿಟ್ಟಿರ್ತೀನಿ. ಬ್ಲೂಸ್ ನ್ಯಾಷನಲ್ 10 ಗಂಟೆ 30 ನಿಮಿಷ ಹಾರಾಟ ನಡೆಸಿ ಮೊದಲನೇ ಬಹುಮಾನ ಪಡೆದಿರ್ತೀನಿ. ದಿವಂಗತ ರಂಗಪ್ಪ ನಾಯಕ್ ದಾವಡಿಯವರನ್ನ ಸ್ಮರಣೆ ಮಾಡಲಾಗುತ್ತಾ ಇದೆ. ಮೈಸೂರಿನ ಕೆ ದೊಡ್ಡಯ್ಯ ಅವರ ದಾವಡಿಯಲ್ಲಿ KR ಮೊಹಲ್ಲಾ ಇಲ್ಲಿ ಕೂಡ ಅಕ್ಕಿಯನ್ನು ಬಿಟ್ಟಿರ್ತೇನೆ. ಈ ದಾವಡಿಯಲ್ಲಿ 5:15 ನಿಮಿಷ ಹಾರಾಟ. ಮೈಸೂರು ಇವರ ದಾವಡಿಯಲ್ಲಿ ಬಿಳಿ ಬಾಲದ ಸಬ್ಜಾ 12 ಗಂಟೆ 28 ನಿಮಿಷಗಳ ಮೊದಲು ಬಹುಮಾನ ನನಗೆ ಲಭಿಸ್ತು. ಹಾಗೂ 2ನೇ ವರ್ಷ ಅದೇ ಒಂದು ಟೂರ್ನಮೆಂಟ್ಗೆ 10 ಗಂಟೆ 35 ನಿಮಿಷ ಹಾರಾಟ ನಡೆಸಿ ಮೊದಲನೇ ಬಹುಮಾನ ಆ ವರ್ಷ ಕೂಡ ನನಗೆ ಲಭಿಸ್ತು. ನಮಸ್ಕಾರ. ನೀವೆಲ್ಲರೂ ಇಲ್ಲಿರುವುದು ಸಂತೋಷವಾಗಿದೆ. ಇಂದು ನಾವು ನಮ್ಮ ಸಂಸ್ಕೃತಿಯನ್ನು ಆಚರಿಸ್ತಾ ಇದ್ದೇವೆ. ನೀವೆಲ್ಲರೂ ಬಂದಿರೋದಕ್ಕೆ ಸಂತೋಷವಾಗಿದೆ. ಈ ಮಹತ್ವದ ಸಂದರ್ಭವನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ನಾನು ಇಷ್ಟಪಡುತ್ತೇನೆ. ನಿಮ್ಮೆಲ್ಲರಿಗೂ ವಂದನೆಗಳು. ಈ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ತುಂಬ ಧನ್ಯವಾದಗಳು. ಹಾರಾಟ ನಡೆಸಿ ಅಲ್ಲೂ ಕೂಡ ನನಗೆ ಹೆಸರನ್ನ ತಂದುಕೊಟ್ಟಿದೆ. ಮತ್ತು 2009ರಲ್ಲಿ ಕರ್ನಾಟಕ ನ್ಯಾಷನಲ್ ಟೂರ್ನಮೆಂಟ್ಗೆ ಹಾರಾಟ ನಡೆಸಿ ನನಗೆ ಸಂತೋಷವಾಯಿತು. ಈ ಬಿಳಿ ಬಾಲದ
ದಾವಡಿಯಲ್ಲಿ ಚಾಲೆಂಜ್ ಸ್ಪರ್ಧೆ ಆಯೋಜಿಸಿದ್ರು. ಅಂದು 10 ಗಂಟೆ ನಿಮಿಷ ಆರಾಟ ನಡೆಸಿ ಮೊದಲನೇ ಬಹುಮಾನ ಪಡೆದೆ. ಶ್ರೀರಂಗಪಟ್ಟಣ ಚನ್ನಬಸಪ್ಪ ದಾವಡಿಯಲ್ಲಿ ಅಕ್ಕಿ ಬಿಟ್ಟೆ. ಅದು 5 ಗಂಟೆ ಆರಾಟ ನಡೆಸಿ ಬಹುಮಾನ ತಂದುಕೊಟ್ಟಿತು. ಕರ್ನಾಟಕ ರಾಜ್ಯದಲ್ಲಿ ಈ ಥರ ದಾವಡಿಗಳ ಹೆಸರು ಮತ್ತು ಸ್ಥಳ ತಿಳಿಸ್ತೀನಿ. ಬನ್ನಿ ಸ್ನೇಹಿತರೆ. ರಾಜ್ಯದ ಈತರೆ ದಾವಡಿಗಳು: ಶ್ರೀರಂಗಪಟ್ಟಣನಲ್ಲೂ ಚನ್ನಬಸಪ್ಪ ದಾವಡಿ 5 ಗಂಟೆ ಬಹುಮಾನ ಹೋರಾಟ ನಡೆಸಿ ಮೊದಲನೇ ಬಹುಮಾನ ಪಡೆದಿರ್ತೇನೆ. ಸಂತೋಷವನ್ನು ಹೇಳಿಕೊಳ್ಳಾಗ್ತಾ ಇಲ್ಲ. ಕಣ್ಣೀರು ಬರ್ತಾ ಇದೆ.